ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್. ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಕತ್ತಿದ್ದೀವಿ ಫಿಲ್ಮರ 15 ಒಳಗಡೆ ಕ್ಲಿಪ್ಸ್ಗಳನ್ನು ಯಾವ ಥರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ. ಮೇ ಬಿ ಇದು ನಿಮ್ಮ ಇಮೇಜ್ ಕ್ಲಿಪ್ ಆಗಿರ್ಬೋದು ಅಥವಾ ವಿಡಿಯೋ ಫುಟೇಜ್ ಕೂಡ ಆಗಿರ್ಬೋದು. ನಮ್ಮ ಹಿಂದಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ ಫಿಲ್ಮರ 15 ಒಳಗಡೆ ಅಡ್ಜಸ್ಟ್ಮೆಂಟ್ ಲೇಯರನ್ನು ಯಾವ ಥರ ಯೂಸ್ ಮಾಡೋದು ಅಂತೇಳಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ರಿ ಅಂತಂದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಹೋಗಿ ಚೆಕ್ಔಟ್ ಮಾಡಿಕೊಡ್ರಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ಇಟ್. ಫಸ್ಟ್ ಆಫ್ ಆಲ್ ಫಿಲ್ಮರ 15 ಒಳಗಡೆ ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿರಿ. ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ನಿಮ್ಮ ಮೀಡಿಯಾ ಫೈಲ್ಸ್ಗಳನ್ನು ಇಂಪೋರ್ಟ್ ಮಾಡಿರಿ. ಇಮೇಜ್ ಆಯಿತು, ವಿಡಿಯೋ ಆಯಿತು, ಎಲ್ಲನೂ ಇಂಪೋರ್ಟ್ ಮಾಡಿರಿ. ಆಮೇಲೆ ನಿಮ್ಮ ಫುಟೇಜನ್ನು ಟೈಮ್ಲೈನಿಗೆ ತೊಗೊಂಡು ಬಂದು ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಕಾಣಿಸ್ತೈತಿ, ಇದ್ರ ವ್ಯೂ ಇಲ್ಲಿ ಕಾಣಿಸ್ತಿರ್ತೈತಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಯಾವ ಕ್ಲಿಪ್ಗೆ ಟ್ರಾನ್ಸ್ಫರ್ ಮಾಡಬೇಕಂತಿದ್ದೇವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕಾಣಿಸ್ತಾವೆ. ಇದ್ರೊಳಗೆ ಅಂಡರ್ ವಿಡಿಯೋ ಟ್ಯಾಬ್ ಒಳಗಡೆ ಬೇಸಿಕ್ ಒಳಗಡೆ ಇಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮ್ ಕಾಣಕತ್ತೈತಿ. ಇದನ್ನು ನೀವು ಆನ್ ಆಫ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಏನೇನು ಟ್ರಾನ್ಸ್ಫಾರ್ಮೇಷನ್ಸ್ ಮಾಡ್ಬೋದು ನೋಡ್ರಿ. ಫಸ್ಟ್ ಆಫ್ ಆಲ್ ಸ್ಕೇಲ್, ನಾವು ಸ್ಕೇಲನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಿರಿ, ನಾ ಇಲ್ಲಿ ವಿಡ್ತನ್ನು ಜಾಸ್ತಿ ಮಾಡಿದ ತಕ್ಷಣ ಹೈಟ್ ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗತ್ತೈತಿ. ಅದು ಎದಕ್ಕೆ ಆಗ್ತೈತಿ ಅಂತಂದರೆ ಇಲ್ಲಿ ಇದು ಲಾಕ್ ಐತಿ. ಸೊ ಲಾಕ್ ಇರೋ ಕಾರಣದಿಂದ ನಾವು ವಿಡ್ತ್ ಹೆಚ್ಚಿಗೆ ಮಾಡಲಿ ಅಥವಾ ಹೈಟ್ ಹೆಚ್ಚಿಗೆ ಮಾಡಲಿ ಅದು ಎರಡೂ ಸೇರಿ ಚೇಂಜ್ ಆಗ್ತಿರ್ತೈತಿ. ಈ ಥರ ನಿಮಗೆ ಬೇಡಾಗಿತ್ತು ಅಂತಂದರೆ ನೀವು ಹೈಟ್ ಅಷ್ಟು ಚೇಂಜ್ ಮಾಡಬೇಕಿತ್ತು ಅಥವಾ ವಿಡ್ತ್ ಅಷ್ಟು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ವೆರಿ ಸಿಂಪಲ್. ಏನು ಮಾಡಬೇಕು ಅಂತಂದರೆ ಈ ಒಂದು ಲಾಕ್ ಸಿಂಬಲ್ ಐತಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಅಂದರೆ ಇದು ಅನ್ಲಾಕ್ ಆಗ್ತದೆ. ಇವಾಗ ನೋಡಿರಿ, ನಾ ಇವಾಗ ವಿಡ್ತ್ ಜಾಸ್ತಿ ಮಾಡಿದೆ ಅಂದರೆ ಬರೀ ವಿಡ್ತ್ ಮಾತ್ರ ಜಾಸ್ತಿ ಆಗತ್ತೈತಿ. ಹೈಟ್ ಸೇಮ್ ಐತಿ, 100 ಅಷ್ಟೇ ಐತಿ, ವಿಡ್ತ್ ಜಾಸ್ತಿ ಆಗತ್ತೈತಿ ನೋಡ್ರಿ, ರೈಟ್. ಸೊ ಇದನ್ನು ಮತ್ತೆ 0ಗೆ ತೊಗೊಂಬರ್ತಾನೆ. ಇವಾಗ ಹೈಟನ್ನು ಜಾಸ್ತಿ ಮಾಡಿ ತೋರಿಸ್ತಾನೆ ನೋಡ್ರಿ, ಸರಿ. ಸೊ ಈ ಥರ ನೀವು ಕಸ್ಟಮೈಸ್ ಮಾಡ್ಕೋಬೋದು, ನಿಮಗೆ ಯಾವ ಥರ ಬೇಕು ಆ ಥರ. ಸೊ ಇವಾಗ ಮತ್ತೆ ನಾನು ಇದನ್ನು ಲಾಕ್ ಮಾಡ್ತೇನೆ. ಲಾಕ್ ಮಾಡಿ ಇವಾಗ ವಿಡ್ತ್ ಜಾಸ್ತಿ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ಎಲ್ಲನೂ ಜಾಸ್ತಿ ಆಗ್ತೈತಿ. ಹೈಟ್ ಮತ್ತು ವಿಡ್ತ್ ಎರಡೂ ಜಾಸ್ತಿ ಆಗ್ತೈತಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಏನು ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ನೀವು ಕ್ಲಿಪ್ಪದ ಪೊಸಿಷನನ್ನು ಚೇಂಜ್ ಮಾಡ್ಬೋದು. ಸೊ ಫಸ್ಟ್ ಇದ್ರದ್ದು ಸ್ವಲ್ಪ ವಿಡ್ತ್ ಮತ್ತು ಹೈಟನ್ನು ಕಡಿಮೆ ಮಾಡ್ತಾನೆ. ಸೊ ನಿಮಗೆ ಇದು ಈಸಿಯಾಗಿ ಗೊತ್ತಾಗ್ತದೆ. ಓಕೆ, ಸೊ ಲೆಟ್ಸ್ ಕೀಪ್ ಇಟ್ 80. ಓಕೆ, ಒನ್ ಮೋರ್ ಥಿಂಗ್, ನೀವು ಇದನ್ನು ಹೋವರ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಇಲ್ಲ ನಂಬರ್ ಕೂಡ ಬರಿಬೋದು. ಇವಾಗ 80 ಐತಲ್ಲ, ನಾನು ಇಲ್ಲಿ 100 ಅಂತ ಟೈಪ್ ಮಾಡ್ತೇನೆ. ಟೈಪ್ ಮಾಡಿ ಎಂಟ್ರ್ ಹೊಡೆದ್ರೆ ಅದು ಫುಲ್ ಆಯ್ತು. ಇವಾಗ ನನಗೆ 130 ಬೇಕು ಅಂದರೆ ಝೂಮ್ ಮಾಡಿ 130, ಇಲ್ಲ ನಂಗೆ 70 ಬೇಕು ಅಂದರೆ 70 ಕೂಡ ಮಾಡ್ಬೋದು. ಸೊ ಲೆಟ್ಸ್ ಕೀಪ್ ಇಟ್ 70 ಸದ್ಯಕ್ಕೆ. ಓಕೆ, ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ನೋಡಿರಿ, ನೀವು ನಿಮ್ಮ ಕ್ಲಿಪ್ಪದ ಪೊಸಿಷನ್ ಕೂಡ ಚೇಂಜ್ ಮಾಡ್ಬೋದು. ಸಪೋಸ್ ಇಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಬರ್ತೈತಿ. ಎಕ್ಸ್ ಆಕ್ಸಿಸ್ ಅಂದರೆ ಇಲ್ಲಿ ನಿಮ್ಮ ಕೆಳಗಡೆ ಏನು ಬರ್ತೈತಲ್ಲ, ಅದು ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್ ಅಂದರೆ ಹಿಂಗೆ ಮೇಲ್ಗಡೆ. ಓಕೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಅಂದರೆ ಮೇಲ್ಗಡೆ ಹೋಗ್ತೈತಿ, ಎಕ್ಸ್ ಆಕ್ಸಿಸ್ ಅಂದರೆ ಕೆಳಗಡೆ ಈ ಕಡೆಯಿಂದ ರೈಟ್ ಲೆಫ್ಟ್ ಸರಿತೈತಿ. ಎಕ್ಸ್ ಆಕ್ಸಿಸ್ ಒಳಗಡೆ ವೈ ಆಕ್ಸಿಸ್ ಕಡೆ ಮೇಲೆ ಕೆಳಗಡೆ ಸರಿತೈತಿ. ಸೊ ಇದನ್ನು ಕೂಡ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಸಪೋಸ್ ಇಲ್ಲಿ ಪೊಸಿಷನ್ ಒಳಗೆ ಎಕ್ಸ್ ಆಕ್ಸಿಸನ್ನು ನಾ ಇವಾಗ ರೈಟಿಗೆ ತೊಗೊಂಡು ಹೋಗ್ತೇನೆ ನೋಡಿರಿ. ನಾ ರೈಟಿಗೆ ಸ್ಲೈಡ್ ಮಾಡ್ದಂಗೆ ಇದು ಆಟೋಮೆಟಿಕ್ಕಾಗಿ ರೈಟ್ ಸೈಡ್ ಹೊಂಟೈತಿ, ರೈಟ್. ಓಕೆ, ಸಿ ಇವಾಗ ಇದನ್ನು ಮತ್ತೆ ಒರಿಜಿನಲ್ ಇದಕ್ಕೆ ತೊಗೊಂಬರ್ಬೇಕಂದ್ರೆ ಜಸ್ಟ್ ಇಲ್ಲಿ ರೀಸೆಟ್ ಹೊಡೆದು ಬಿಡ್ತೇನೆ. ನೆಕ್ಸ್ಟ್ ಇವಾಗ ವೈ ಆಕ್ಸಿಸ್ ಒಳಗಡೆ ಮೇಲೆ ಕೆಳಗೆ ಮಾಡಬೇಕಂದ್ರೆ ನೋಡ್ರಿ ಈ ಥರ. ಸೊ ನೀವು ಈ ಥರ ಮಾಡ್ಬೋದು. ನೀವು ಇಲ್ಲೂ ಕೂಡ ನಿಮ್ದು ನಂಬರನ್ನು ಡೈರೆಕ್ಟ್ ಯೂಸ್ ಮಾಡ್ಕೋಬೋದು. ನಿಮ್ಗೆ ಪ್ರೊಸೀಜರ್ ಅದರ ರೆಸೊಲ್ಯೂಷನ್ ನಿಮಗೆ ಗೊತ್ತಿತ್ತು ಅಂತಂದರೆ ಡೈರೆಕ್ಟಾಗಿ ಸಪೋಸ್ 300 ಅಂತ ಟೈಪ್ ಮಾಡೋದಂದ್ರೆ ರೈಟ್ ಸೈಡ್ 300 ಬರ್ತದೆ. ಇವಾಗ -300 ಮಾಡಿದ್ರೆ ಏನಾಗ್ತೈತೆ ನೋಡಿರಿ, ಲೆಫ್ಟ್ ಸೈಡ್ಗೆ 300 ಸೈಡ್ ಹೋಗ್ತೈತಿ. ಓಕೆ, ಸೊ ಇವಾಗ ವೈ ಆಕ್ಸಿಸ್ ಒಳಗಡೆ 300 ಟೈಪ್ ಮಾಡ್ತಾನೆ, ಏನಾಯ್ತಾ ಮೇಲ್ಗಡೆ ಹೋಯ್ತಾ. ಸೊ ಪ್ಲಸ್ ಮೇಲ್ಗಡೆ ಮೈನಸ್ ಕೆಳಗಡೆ -300, ಸೊ ಕೆಳಗಡೆ. ಸೊ ಈ ಥರ ನೀವು ಇದರ ಪೊಸಿಷನನ್ನು ಕೂಡ ಚೇಂಜ್ ಮಾಡ್ಬೋದು. ಪಾತ್ ಕರ್ವ್ ಮತ್ತು ಆ್ಯಂಕರ್ ಪಾಯಿಂಟನ್ನು ಇವಾಗ ಇಗ್ನೋರ್ ಮಾಡಿರಿ. ಇದಕ್ಕೆ ಸಪ್ರೇಟ್ ವಿಡಿಯೋನ ಮಾಡ್ತಾರೆ ನಿಮ್ಗೆ, ಬಿಕಾಸ್ ಇಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಂದ್ರೆ ವಿಡಿಯೋ ದೊಡ್ಡದಾಗ್ತೈತಿ, ನಿಮ್ಗೆ ಕನ್ಫ್ಯೂಷನ್ ಕೂಡ ಆಗ್ತೈತಿ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಇವಾಗ ಇದನ್ನು ಮಿಡಲ್ ಒಳಗೆ ತೊಗೊಂಡು ಬರ್ತಾನೆ. ನೀವು ಇದನ್ನು ಈ ಥರ ಡ್ರ್ಯಾಗ್ ಮಾಡಿ ಮಿಡ್ಲ್ ಒಳಗೆ ಈ ಥರ ತೊಗೊಂಬಂದು ಇಡ್ಬೋದು. ನೋಡಿರಿ, ನಾ ಇಲ್ಲಿ ಇವಾಗ ಹೋಲ್ಡ್ ಮಾಡಿದಾನೆ,
ನೀವು ಈ ಥರ ಡ್ರ್ಯಾಗ್ ಮಾಡಿ ಎಕ್ಸಾಕ್ಟ್ ಮಿಡಲ್ ಪಾಯಿಂಟಿಗೆ ತೊಗೊಂಡು ಬಂದ್ರಿ ಅಂದರೆ ಈ ಥರ ನಿಮಗೆ ಕಾಣಿಸ್ತಿರ್ತೈತಿ, ಬಾರ್ಸ್ ಬರ್ತಾವ, ಗ್ರಿಡ್ಸ್, ರೈಟ್. ಸೊ ಅದು ಮಿಡಲ್ ಎಕ್ಸಾಕ್ಟ್ ಪಾಯಿಂಟ್ ಒಳಗಿತ್ತು ಅಂದರೆ ಇದು ಮಿಡಲ್ ಒಳಗೆ ಐತಿ ಅಂತ ಅರ್ಥ. ಇವಾಗ ನಾನು ಡ್ರಾಪ್ ಮಾಡ್ತೇನೆ, ಡ್ರಾಪ್ ಮಾಡಿದ ತಕ್ಷಣ ಈ ಥರ ಆಗ್ತೈತೆ. ಸೊ ಜಸ್ಟ್ ಟು ಗಿವ್ ಯು ಜಸ್ಟ್ ಅ ಹಿಂಟ್, ಆ್ಯಂಕರ್ ಪಾಯಿಂಟ್ ಅಂದರೆ ಇಲ್ಲೊಂದು ಕಾಣಿಸಾಕತ್ತೈತೆ ನೋಡ್ರಿ, ಇದಕ್ಕೆ ಆ್ಯಂಕರ್ ಪಾಯಿಂಟ್ ಅಂತಾರೆ. ಇದನ್ನು ನೀವು ಆ ಕಡೆ ಈ ಕಡೆ ಸರಿಸ್ಬೋದು. ಇದ್ರ ಮೇಲೆ ನಾವು ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೇನೆ. ಇದ್ರೊಳಗೆ ಇದು ಬೇಡ, ಯಾಕಂದರೆ ಇದೊಂದು ಸೆಪ್ರೇಟ್ ಟಾಪಿಕ್ ಐತಿ. ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಫೀಚರ್ ಐತಿ, ನಾಟ್ ಫೀಚರ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇವಾಗ ರೊಟೇಟ್, ಇಲ್ಲಿ ರೊಟೇಟ್ ಆಪ್ಷನ್ ಐತೆ ನೋಡ್ರಿ. ನೀವು ಯಾವುದೂ ಕ್ಲಿಪ್ಪನ್ನು ರೊಟೇಟ್ ಮಾಡ್ಬೋದು. ಸಪೋಸ್ ಈ ಕ್ಲಿಪ್ಪನ್ನು ನೀವು ಸ್ವಲ್ಪ ಟಿಲ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅನ್ಕೊಡ್ರಿ, ಈ ಥರ ಟಿಲ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಅದಕ್ಕೆ ನೀವು ರೊಟೇಟ್ ಆಪ್ಷನನ್ನು ಯೂಸ್ ಮಾಡಿರಿ. ಈಗ ನೋಡಿರಿ, ನಾ ಇವಾಗ ರೈಟ್ ಸೈಡ್ಗೆ ತೊಗೊಂಡು ಅಂದ್ರೆ ಈ ಥರ ಟಿಲ್ಟ್ ಆಗತೈತೆ. ನಾ ಇದನ್ನು ಪ್ಲೇ ಮಾಡಿ ತೋರಿಸ್ತೇನೆ, ಆವಾಗಲೂ ಪ್ಲೇ ಆಗ್ತದೆ ಅದು. ಸಿ, ಸೊ ಈ ಥರ ಟಿಲ್ಟ್ ಮಾಡ್ಬೋದು. ನೀವು ಲೆಫ್ಟ್ ಸೈಡಿಗೆ ಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು, ಈ ಥರ ಲೆಫ್ಟ್ ಸೈಡ್ಗೆ ಮೈನಸ್ ಒಳಗಡೆ ಇದು ಮಾಡಬೇಕು. ಇದು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಒಳಗಡೆ ವರ್ಕ್ ಆಗ್ತೈತಿ. ಓಕೆ, ನೀವು ಎಷ್ಟು ಸರಿಸ್ತೀರೋ ಅಷ್ಟು ಇದು ಈ ಥರ ಆಗ್ತೈತಿ. ಇಲ್ಲಿ ನೋಡಿರಿ, ಈ ಥರ ನೀವು ರೌಂಡ್ ಮಾಡ್ಬೋದು, ರೈಟ್. ಸೊ ಈ ಥರ ನೀವು ಇದನ್ನು ಯೂಸ್ ಮಾಡ್ಬೋದು, ರೊಟೇಟ್ ಆಪ್ಷನನ್ನು. ನೆಕ್ಸ್ಟ್ ಬಂದುಬಿಟ್ಟು ಫ್ಲಿಪ್ ಒಳಗಡೆ ಇವಾಗ ನೋಡಿರಿ, ಇದು ಒರಿಜಿನಲ್ ಸ್ಟೇಟ್ ಒಳಗಡೆ ಐತಿ. ಫ್ಲಿಪ್ ಇವಾಗ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದೆ ಅಂತಂದರೆ ಏನಾಗ್ತೈತೆ ನೋಡಿರಿ, ಕ್ಲಿಪ್ ಉಲ್ಟಾ ಆಯ್ತು, ಸೇಮ್ ಕ್ಲಿಪ್ ಉಲ್ಟಾ ಆಯ್ತು. ಇವಾಗ ಇದನ್ನು ಮೇಲೆ ಕೆಳಗೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಆಪ್ಷನ್ ನೋಡಿರಿ, ಇವಾಗ ಇದು ಮೇಲೆ ಕೆಳಗಡೆ ಆಯ್ತು. ನೆಕ್ಸ್ಟ್ ಬಂದು ಇದು ಆಪ್ಷನ್ ಅಂದರೆ ಪೂರ್ತಿ ರೈಟ್ ಸೈಡಿಗೆ ಟರ್ನ್ ಆಯ್ತು, ಫ್ಲಿಪ್ ಆಯ್ತು. ಲೆಫ್ಟ್ ಸೈಡಿಗೆ ಫ್ಲಿಪ್ ಆಗಬೇಕಂದ್ರೆ ಅದ್ರ ನೆಕ್ಸ್ಟ್ ಆಪ್ಷನ್. ನೀವು ಮತ್ತೆ ನಾರ್ಮಲ್ ಸ್ಟೇಟಿಗೆ ಬರಬೇಕಂದ್ರೆ ಇಲ್ಲಿ ಇದನ್ನು ಪ್ರೆಸ್ ಮಾಡಿರಿ, ದಟ್ಸ್ ಆಲ್. ಸೊ ಈ ಥರ ನೀವು ನಿಮ್ಮ ಕ್ಲಿಪ್ಪನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಫೀಚರ್ ಏನೈತಿ ಅಂತಂದರೆ ಕೀ ಫ್ರೇಮಿಂಗ್. ಇಲ್ಲಿ ಏನೇನು ನಾವು ಮಾಡಿದ್ವಲ್ಲ ಇದು ಎಲ್ಲದಕ್ಕೂ ನೀವು ಕೀ ಫ್ರೇಮನ್ನು ಯೂಸ್ ಮಾಡ್ಬೋದು. ಸಪೋಸ್ ಅನ್ಕೊಡ್ರಿ, ನಾ ಇಲ್ಲಿ ರೊಟೇಟ್ ಮಾಡಕತ್ತಿದ್ದಾನೆ. ಓಕೆ, ಸೊ ಫಸ್ಟ್ ಇದು ಈ ಸ್ಟೇಟ್ ಒಳಗಡೆ ಐತಿ. ಇದೇನಾಗಬೇಕು ಅಂತಂದರೆ ಒಂದು ಸ್ವಲ್ಪ ಪ್ಲೇ ಆದಮೇಲೆ, ಸಪೋಸ್ ಇಲ್ಲಿವರೆಗೂ ಪ್ಲೇ ಆದಮೇಲೆ ನಮಗಿದು ರೈಟ್ ಸೈಡ್ಗೆ ಹೊಳಬೇಕು. ಅವಾಗ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ರೊಟೇಟ್ ಇಲ್ಲಿ ಏನೈತಲ್ಲ ಕೀ ಫ್ರೇಮ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿರಿ. ಇದು ಸೇಮ್ ಸ್ಟೇಟ್ ಒಳಗಡೆ ಐತಿ. ಒಂದು ಸ್ವಲ್ಪ ಮುಂದ್ಗಡೆ ಬರ್ರಿ, ಮುಂದ್ಗಡೆ ಬಂದ ಇದನ್ನು ನಿಮಗೆ ಯಾವ ಸೈಡ್ ಬೇಕಲ್ಲ ಆ ಸೈಡ್ ಮಾಡಿರಿ, ರೈಟ್. ಸಿ, ಈ ಕಡೆ ಆಯ್ತಾ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಆಯ್ತಾ, ಇಲ್ಲಿ ಕೆಳಗಡೆ ನೋಡ್ರಿ ನೀವು. ನೆಕ್ಸ್ಟ್ ಸ್ವಲ್ಪ ಮುಂದ್ಗಡೆ ಹೋಗ್ಬಿಟ್ಟು ನಾ ಇವಾಗ ಏನು ಮಾಡ್ತಾನಂದರೆ ಮತ್ತೆ ಇದನ್ನು ಈ ಕಡೆ ಹೊಳಿಸ್ತಾನೆ. ಓಕೆ, ಲೆಟ್ಸ್ ಡೂ ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಇವಾಗ ಇದನ್ನು ಪ್ಲೇ ಮಾಡಿ ತೋರಿಸ್ತಾನೆ ನೋಡ್ರಿ, ಇದು ಏನಾಗ್ತದೆ ಅಂತೇಳಿ. ಸಿ, ಈ ಥರ ನೀವು ಕೀ ಫ್ರೇಮ್ಸ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊತಾನೆ. ಈ ವಿಡಿಯೋ ಒಳಗೆ ನೀವು ಕಲ್ತ್ರಿ ಫಿಲ್ಮೋರಾ 15 ಒಳಗೆ ಕ್ಲಿಪ್ಸ್ಗಳನ್ನು ಯಾವ ಥರ ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳಿ. ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರಿ. ಬಿಕಾಸ್ ಜಸ್ಟ್ ವಿಡಿಯೋ ನೋಡೋದ್ರಿಂದ ನಿಮ್ಗೆ ವಿಡಿಯೋ ಎಡಿಟಿಂಗ್ ಬರೋಂಗಿಲ್ಲ. ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತೈತೆ. ಮತ್ತು ನಿಮಗೇನಾದರೂ ಒಂದು ಸ್ವಲ್ಪ ಆದರೂ ವ್ಯಾಲ್ಯೂ ಸಿಕ್ಕಿತ್ತು ಅಂತಂದರೆ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿರಿ, ನಿಮಗೆ ಎಲ್ಲ ಕಮೆಂಟ್ಸ್ಗಳಿಗೂ ನಾನು ರೆಸ್ಪಾಂಡ್ ಮಾಡ್ತೇನೆ. ಆಮೇಲೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಮುಂದಿನ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಫಿಲ್ಮೋರಾ ಫೀಚರಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಎಡಿಟಿಂಗ್. ಬಾಯ್.